ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ನಾನು ಆಗ್ತಾ ಇರೋವಂಥ ಎಲ್ಲ ವೀಡಿಯೋಸು, ರೆಸಿಪೀಸ್ ಇರ್ಬೋದು ಅಥವಾ ಓಂ ಶಕ್ತಿ ತಾಯಿ ಬಗ್ಗೆ ಇರ್ಬೋದು, ಎಲ್ಲನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಗೊಂದಲಗಳಿದ್ದರೆ, ಓಂ ಶಕ್ತಿ ಮಾಲೆ ಹಾಕೋದ್ರ ಬಗ್ಗೆ ಇರ್ಬೋದು ಅಥವಾ ವ್ರತ ಆಚರಿಸುವಾಗ ಹೇಗೆ ನಡ್ಕೋಬೇಕು, ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಇನ್ನೇನಾದರೂ ಪ್ರಶ್ನೆಗಳಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ, ಆನ್ಸರ್ ಕೊಡ್ತೀನಿ. ಹಾಗೆ ಇವತ್ತೊಬ್ಬರು ಮೆಸೇಜ್ ಮಾಡಿದರು ನನಗೆ. 9 ವರ್ಷ ಮಾಲೆ ಹಾಕಿ 10ನೇ ವರ್ಷಕ್ಕೆ ಗುರುಶಕ್ತಿ ಮಾಲೆ ಹಾಕ್ತಾ ಇದ್ದೀನಿ. ಹಾಗೆ ಒಬ್ಬರು ತಿಳಿಸಿದ್ದಾರೆ ಅಂಥವರಿಗೆ 3 ಜನ 5 ಜನ ಅಥವಾ 9 ಜನರಿಗೆ ಬಟ್ಟೆಗಳನ್ನು ಇಸ್ಕೊಟ್ಬಿಟ್ಟು ನೀವು ಗುರುಶಕ್ತಿ ಮಾಲೆನ ಹಾಕ್ಕೋಬೇಕು ಅಂತ. ಆ ಥರ ಕಂಡೀಷನ್ ಏನೂ ಇಲ್ಲ, ಅದು ನಿಮ್ಮಿಷ್ಟ. ನಿಮಗೆ ಅನುಕೂಲ ಇದ್ದರೆ ನೀವು ಕೊಡಿಸ್ಬೋದು, ಇಲ್ಲ ಅಂದರೆ ಕೊಡಿಸ್ದೇನೂ ಇರ್ಬೋದು. ನಿಮ್ಮ ಕೈಲಾದರೆ ನೀವು ಒಂದು 3 ಜನಕ್ಕೋ 5 ಜನಕ್ಕೋ ಬ್ಲೌಸ್ ಪೀಸ್ ತೊಗೊಬಂದು ಅರಿಶಿನ ಕುಂಕುಮ ಬ್ಲೌಸ್ ಪೀಸ್ ಕೊಟ್ರೂ ಸಾಕು. ಅದು ಆಗಲ್ವಾ, ಯಾರಿಗಾದ್ರೂ ಮನೆಯಲ್ಲೇ ನೀವು ಮಾಲೆ ಹಾಕಿರೋ ಟೈಮಲ್ಲಿ ಗುರುಶಕ್ತಿಯಾಗಿ ನೀವು ಮಾಲೆ ಹಾಕಿದ ಮೇಲೆ ಮನೆಯಲ್ಲಿ ಒಂದು ಅನ್ನ ಸಾಂಬಾರು ಪಾಯಸ ಸ್ವೀಟ್ ಏನಾದರೂ ಐಟಮ್ ಇಟ್ಬಿಟ್ಟು ಒಂದು 5 ಜನಕ್ಕೋ ಇಲ್ಲ 3 ಜನಕ್ಕೋ 9 ಜನಕ್ಕೋ ಅನ್ನದಾನ ಮಾಡಿ. ಅದು ತುಂಬ ಒಳ್ಳೆಯದು. ನೀವು ಅದೇ ಮಾಡಬೇಕು ಇದೇ ಮಾಡಬೇಕು ಅಂತೆಲ್ಲ ತುಂಬ ಆಪ್ಷನ್ಗಳಿದೆ. ಏನಾದರೂ ಒಂದು ದಾನ ಮಾಡ್ಬೋದು ಅಷ್ಟೇ. ಬಟ್ಟೆನೇ ಕೊಡಬೇಕು, ಅದು ಅವ್ರು ಕೇಳಿದ್ದನ್ನೇ ಕೊಡಿಸ್ಬೇಕು ಆ ಥರ ಏನಿಲ್ಲ. ನಿಮ್ಮ ಕೈಲಿ ಏನಾಗುತ್ತೋ ಅಷ್ಟನ್ನು ಮಾತ್ರ ಮಾಡಿ. ಅಂದರೆ ನಿಮ್ಮ ಕೈಲಿ ಆಗದೇ ಇರೋದನ್ನು ಮಿತಿಮೀರಿ ಮಾಡೋದಕ್ಕೆ ದೇವರು ಹೇಳಿಲ್ಲ. ಅದು ದೇವರು ಎಲ್ಲಿನೂ ಹೇಳೇ ಇಲ್ಲ. ಅದು ನಮ್ಮಿಷ್ಟ. ನಮ್ಮ ಕೈಲಾಗಿದ್ದು ದೇವ್ರು ನಮ್ಗೆ ಕೊಟ್ಟಿರೋದ್ರಲ್ಲಿ ಸ್ವಲ್ಪ ದಾನ ಮಾಡೋದಷ್ಟೇ ಬಿಟ್ಟರೆ, ನಮ್ಮ ಕೈಲಿ ಆಗದೇ ಇರೋದು ನಮ್ಮಿಂದ ಮೀರಿದ್ದು ಮಾಡೋದಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ಮಂಡಳಿಗಳಲ್ಲಿ ಪೂಜೆ ಮಾಡ್ತಾರಲ್ವ, ಅಲ್ಲಿ ಅನ್ನದಾನಗಳು ಮಾಡ್ತಾರೆ. ತುಂಬ ಜನ ಸೇರಿ ಅನ್ನದಾನಗಳು ಮಾಡ್ತಾರೆ. ಆವಾಗ ನಿಮ್ಮ ಕೈಲಾಗಿದ್ದು ಅಕ್ಕಿನೋ ಬೇಳೆನೋ ಅಥವಾ ಎಣ್ಣೆ ತುಪ್ಪ ಉಪ್ಪು ಏನಾದರೂ ಕೊಡಿಸಿ. ತರಕಾರಿಗಳಾದರೂ ಪರವಾಗಿಲ್ಲ. ಏನು ನಿಮ್ಮ ಕೈಲಾಗುತ್ತೋ ನಿಮ್ಮಿಂದ ಏನು ಸಾಧ್ಯವಾಗುತ್ತೋ ಅದನ್ನು ಕೊಡಿಸಿ. ಅಥವಾ ಪೂಜೆಗೆ ಹೂವು ಇರ್ಬೋದು ಅಥವಾ ಲಿಂಬೆಹಣ್ಣಿನ ಹಾರ ಇರ್ಬೋದು, ಪೂಜೆಗೆ ಏನು ಐಟಮ್ ಬೇಕಲ್ಲ ಅದನ್ನು ಕೊಡಿಸಿ. ಅದನ್ನೇ ಮಾಡಬೇಕು ಇದನ್ನೇ ಮಾಡಬೇಕು ಇಲ್ಲ, ತುಂಬ ಆಪ್ಷನ್ಗಳಿದ್ದಾವೆ. ನಿಮ್ಮ ಕೈಯಲ್ಲಾಗಿದ್ದು, ನಿಮ್ಮ ಹತ್ರ ಎಷ್ಟು ಬಜೆಟ್ ಇದೆ, ನಿಮ್ಮಿಂದ ಏನು ಸಾಧ್ಯ ಅದು ಮಾತ್ರ ಮಾಡಿ ಸ್ನೇಹಿತರೆ. ಇದನ್ನು ಯಾರು ಪ್ರಶ್ನೆ ಕೇಳಿದ್ದು ಅನ್ನೋದನ್ನು ಮರ್ತೋಗಿದ್ದೀನಿ. ದಯವಿಟ್ಟು ಈ ಪ್ರಶ್ನೆ ಕೇಳಿದವ್ರಿಗೆ ಆನ್ಸರ್ ಸಿಕ್ಕಿದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಎಲ್ಲನೂ ಮಿಸ್ ಮಾಡ್ದಿರ ನೋಡ್ಬೋದು. ಹಾಗೆ ಇನ್ನೇನಾದರೂ ಗೊಂದಲಗಳಿದ್ದರೆ ಪ್ರಶ್ನೆಗಳಿದ್ದರೆ, ತಾಯಿ ವ್ರತ ಮಾಡೋದ್ರ ಬಗ್ಗೆ ಏನೇ ಒಂದು ಅನುಮಾನಗಳಿದ್ದರೆ ಕಮೆಂಟ್ ಮಾಡಿ ಕೇಳೋದನ್ನು ಮರಿಬೇಡಿ. ನನಗೇನು ಬೇಜಾರಿಲ್ಲ. ನಾನು ಪ್ರತಿಯೊಂದೂ ಡೀಟೇಲಾಗಿ ವೀಡಿಯೋ ಮಾಡ್ತೀನಿ. ನನಗೊಂಥರ ಖುಷಿ ಕೊಡ್ತಾ ಇದೆ. ನನಗೆ ಗೊತ್ತಿರೋದು ಅರ್ಧಂಬರ್ಧ ಅಂದರೆ, ನನಗಿಂತ ತುಂಬ ಜನಕ್ಕೆ ಏನೂ ಗೊತ್ತೇ ಇರಲ್ಲ. ಅವ್ರಿಗೆಲ್ಲ ನನ್ನಿಂದ ಸಹಾಯ ಆಗ್ತಿದೆ ಅಂದರೆ ತುಂಬ ಖುಷಿ ಆಗ್ತಾ ಇದೆ ನನಗೆ. ಅದಕ್ಕೋಸ್ಕರ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಕೇಳಿ. ನನಗೆ ಗೊತ್ತಿಲ್ಲದೆ ಇರೋದನ್ನು ನಾನು ಇನ್ನೊಬ್ಬರ ಹತ್ರ ಕೇಳಿ ತಿಳ್ಕೊಂಡು ತಿಳಿಸ್ತಾ ಇದ್ದೀನಿ. ನಮ್ಮ ಗುರುಶಕ್ತಿಗಳಿದ್ದಾರೆ, ಅವ್ರನ್ನ ಕೇಳಿ ತಿಳ್ಕೊಂಡು ತಿಳಿಸ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ಒಬ್ಬರು ತುಂಬ ವರ್ಷದಿಂದ ಮಾಲೆ ಹಾಕ್ತಾ ಇದ್ದಾರೆ, ಅವ್ರನ್ನ ಕೇಳ್ತಾ ಇದ್ದೀನಿ. ಅವರಿಂದ ಕೇಳಿ ಆನ್ಸರ್ನ ಕೊಡ್ತಾ ಇದ್ದೀನಿ. ನಿಮಗೆಲ್ಲರಿಗೂ ಇದು ಉಪಯೋಗ ಆಗಲಿ ಅಂತ ಅಷ್ಟೇ ಸ್ನೇಹಿತರೆ. ಈ ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಂ ಶಕ್ತಿ.